Hi friends, welcome to YouTube channel Study Karnataka. This is the video number 5 in which we are discussing Karnataka Economic Survey mainly 2022-23 and we are specifically focusing on KAS 2024, right? ಇದು 5ನೇ ವಿಡಿಯೋ ಆಗಿದ್ದು ಇಲ್ಲಿ ನಾವು 2022-23ರ ಆರ್ಥಿಕ ಸಮೀಕ್ಷೆಯನ್ನು ನೋಡ್ತಾ ಇದ್ದೀವಿ. ಈಗಾಗಲೇ 4 ವಿಡಿಯೋಗಳನ್ನು ಮಾಡಿದ್ದೇವೆ. ಪ್ರತಿಯೊಂದು ವಿಡಿಯೋದಲ್ಲಿ 15 ಕ್ವೆಶ್ಚನ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ಕೂಡ 15 ಇಂಪಾರ್ಟೆಂಟ್ ಕ್ವೆಶ್ಚನ್ಗಳಿರುತ್ತೆ. ಮೆಜಾರಿಟಿಯಾಗಿ ಇಲ್ಲಿ ಹೇಳ್ತಕ್ಕಂಥ ಕ್ವೆಶ್ಚನ್ಗಳನ್ನು ಹೊರತುಪಡಿಸಿ ಯಾವುದೇ ಆದ ಕ್ವೆಶ್ಚನ್ ಬರಲಿಕ್ಕೆ ಚಾನ್ಸ್ ಇಲ್ಲ. ಸೊ ಹೀಗಾಗಿ ಪದೇ ಪದೇ ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ನೋಟ್ಸ್ಗಳನ್ನು ನೀವೇ ಮಾಡ್ಕೊಳ್ಳಿ. ಎಕನಾಮಿಕ್ ಸರ್ವೆಯನ್ನು ಇಲ್ಲಿ ನಾವು ಕ್ವೆಶ್ಚನ್ ಹಾಗೂ ಆನ್ಸರ್ ರೂಪದಲ್ಲಿ ನೋಡ್ತಾ ಇದ್ದೀವಿ ಮತ್ತು ಇದು KS ಪ್ರಿಲಿಮ್ಸ್ 2024ಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಸೊ ನಿಮ್ಮ ರಿವಿಷನ್ಗಾಗಿ ನಿಮ್ಮ ನೋಟ್ಸ್ಗಳನ್ನು ನೀವು ಮಾಡ್ಕೊಳ್ಳಿ. ಈ ವಿಡಿಯೋ 2 ಇಂಗ್ಲೀಷ್ ಮತ್ತು ಕನ್ನಡದಲ್ಲಿರುತ್ತೆ. ಲೆಟ್ಸ್ ಬಿಗಿನ್ ದಿ ವಿಡಿಯೋ ವಿತ್ ದಿ ಫಸ್ಟ್ ಕ್ವೆಶ್ಚನ್. ವಾಟ್ ಈಸ್ ದಿ ಶೇರ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ ಇನ್ GSDP ಇನ್ 2021-22? ಡೂ ರಿಮೆಂಬರ್ ದಿಸ್ ಇಯರ್. ಅಂದರೆ 2021-22ರಲ್ಲಿ GSDPಯಲ್ಲಿ ಅಂದರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಕೃಷಿ ಮತ್ತು ಸಂಬಂಧಿತ ವಲಯದ ಪಾಲು ಎಷ್ಟಾಗಿದೆ, ಅಂದರೆ ಎಷ್ಟು ಪರ್ಸೆಂಟೇಜ್ ಇದು ಕೊಡುಗೆ ನೀಡಿದೆ ಅನ್ನರ್ಥ. ಇದರ ಉತ್ತರ ಬಂದು 15.36%. ಇದು ನೋಡಿ 2021-22ರ ಬಗ್ಗೆ ಇದೆ. ಇದು 2022-2023ರ ಎಕನಾಮಿಕ್ ಸರ್ವೆಯಲ್ಲಿ ಆಗಿನ ವರ್ಷದ ಆ್ಯಂಟಿಸಿಪೇಷನ್ ಮಾಡಿರ್ತಾರೆ, ಅಂದರೆ ಕೇವಲ ಒಂದು ಊಹೆ ಅಂದಾಜು ಹಚ್ಚಿರ್ತಾರೆ. ಆದರೆ ಈಗ ಮುಂಬರುವ ಎಕನಾಮಿಕ್ ಸರ್ವೆ ನಾವು ಏನು ಮಾಡ್ತೀವಿ ಅದರಲ್ಲಿ 2022-23ರ ಪರ್ಫೆಕ್ಟ್ ಅಂಕಿಅಂಶಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ ಡಿಸ್ಕಸ್ ಮಾಡುವಾಗ ನಾನು ನಿಮಗೆ ಎಕ್ಸಾಕ್ಟಾಗಿ ವ್ಯಾಲ್ಯೂಗಳನ್ನು ಹೇಳ್ತೀನಿ. ಆದರೆ ಈಗ 2021-22ರ ಪಾಲು ಎಷ್ಟು ಅಂತ ನೆನಪಿಟ್ಕೊಳ್ಳಿ, 15.36%. ಇವೆಲ್ಲವನ್ನು ನಾವು ಯಾಕೆ ಮಾಡಬೇಕಂದ್ರೆ KPSC KS ಎಕ್ಸಾಮಿನೇಷನಲ್ಲಿ ನಿಮಗೆ ಏನಿಲ್ಲ ಅಂದ್ರೂ 2 ವರ್ಷದ ಆರ್ಥಿಕ ಸಮೀಕ್ಷೆ ಓದಿರಲೇಬೇಕಾಗುತ್ತೆ. ಸೊ ಹೀಗಾಗಿ ನಾವು ಇದನ್ನು ಕವರ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಈಸ್ ದಿ ಶೇರ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್ ಇನ್ GSDP ಇನ್ 2022-23 ದಟ್ ಈಸ್ ಆ್ಯಂಟಿಸಿಪೇಟೆಡ್ ಎಸ್ಟಿಮೇಷನ್. ಅಂದರೆ ಅಂದಾಜು ಹಚ್ಚಿರ್ತಕ್ಕಂಥ ಒಂದು ಎಸ್ಟಿಮೇಷನ್ ಪ್ರಕಾರ ಈ GSDP ಅಂದರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ಇಂಡಸ್ಟ್ರಿ ಸೆಕ್ಟರಿನ ಪಾಲು ಎಷ್ಟಾಗಿದೆ ಎಂದು ಕೇಳಿದ್ದಾರೆ. ಕನ್ನಡದಲ್ಲಿ ಈ ಕ್ವಶನ್ ನೋಡಬೇಕಾದ್ರೆ 2022-23ರಲ್ಲಿ ನಿರೀಕ್ಷಿತ ಅಂದಾಜಿನ ಪ್ರಕಾರ GSDPಯಲ್ಲಿ ಉದ್ಯಮ ವಲಯದ ಪಾಲು ಎಷ್ಟಾಗಿದೆ ಎಂದು ಕೇಳಿದ್ದಾರೆ. ದ ಆನ್ಸರ್ ಫಾರ್ ದಿಸ್ ಈಸ್ 20.88%. ಅಂದರೆ ಈಗ ಟೋಟಲ್ GSDP 100% ಇದ್ದಲ್ಲಿ ಈ ಇಂಡಸ್ಟ್ರಿ ಸೆಕ್ಟರ್ ಅಂದರೆ ಉದ್ಯಮ ವಲಯದ್ದು ಏನೆಲ್ಲ ಇನ್ಕಮ್ ಬರುತ್ತೆ ಅದು ಈ 20% ಆಗಿರುತ್ತೆ. 100%ನೇ 20.88% ಆಗಿದೆ ಎಂದರ್ಥ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಸರ್ವಿಸ್ ಸೆಕ್ಟರ್ ಇನ್ GSDP ಫಾರ್ ದಿ ಇಯರ್ 2021-22? ಅಂದರೆ 2021-22ರ GSDPಯಲ್ಲಿ ಸೇವಾ ವಲಯದ ಕೊಡುಗೆ ಎಷ್ಟಾಗಿದೆ ಎಂದು ಕೇಳಿದ್ದಾರೆ. ರೈಟ್, ದ ಆನ್ಸರ್ ಈಸ್ 63.16. ನೀವು ನೋಡ್ಬೋದು ಸೇವಾ ವಲಯದಲ್ಲಿ ಕರ್ನಾಟಕದ GSDPಯ ಬಹಳಷ್ಟು ಪಾಲಿದೆ. ರೈಟ್, ಸುಮಾರು 63%ನಷ್ಟು ಪಾಲು ಕೇವಲ ನಮಗೆ ಸೇವಾ ವಲಯದಿಂದ ಬರುತ್ತೆ. ಫೋರ್ತ್ ಕ್ವಶನ್. ಹೌ ಮಚ್ ಪರ್ಸೆಂಟೇಜ್ ರೈಸ್ ಹ್ಯಾಸ್ ಬೀನ್ ಸೀನ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ಕರ್ನಾಟಕ ಇನ್ 2022-23 ಆಸ್ ಕಂಪೇರ್ಡ್ ಟು 2021-22? ಅಂದರೆ 2021-22ಕ್ಕೆ ಹೋಲಿಸಿದರೆ 2022-23ರಲ್ಲಿ ಕರ್ನಾಟಕದ ತಲಾ ಆದಾಯದಲ್ಲಿ ಎಷ್ಟು ಪ್ರತಿಶತ ಏರಿಕೆ ಕಂಡು ಬಂದಿದೆ ಎಂದು ಕೇಳಿದ್ದಾರೆ. ರೈಟ್, ದ ಆನ್ಸರ್ ಈಸ್ 13.6%. ಈಗ ನಾವು ಕರ್ನಾಟಕದ ತಲಾ ಆದಾಯ ಎಷ್ಟಿದೆ ಅಂತ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಎಷ್ಟಿದೆ? 3,01,000 ಮೇಲೆ 670 ಈ ರೀತಿ ಚಿಲ್ಲರೆ ಇದೆ. ರೈಟ್, 3,01,000 ಅಂತ ನೆನಪಿಟ್ಕೊಳ್ಳಿ. ಇದು 13% ಹೆಚ್ಚಾಗಿದೆ ಎಂದರ್ಥ. ರೈಟ್, ಹಾಗಾದರೆ 2021 ಮತ್ತು 22ರಲ್ಲಿ ಕರ್ನಾಟಕದ ತಲಾ ಆದಾಯ ಎಷ್ಟಿತ್ತು ಅದನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಫಿಫ್ತ್ ಕ್ವಶನ್. ವಾಟ್ ವಾಸ್ ದಿ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ಕರ್ನಾಟಕ ಇನ್ ದಿ ಇಯರ್ 1960-61? ನೋಡಿ, ಆರ್ಥಿಕ ಸಮೀಕ್ಷೆ ಓದುವಾಗ ಅಲ್ಲಿ ತಲಾ ಆದಾಯವನ್ನು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದ ತಲಾ ಆದಾಯವನ್ನು ಅವರು ಸ್ಟಾರ್ಟಿಂಗ್ ಕೊಟ್ಟಿರ್ತಕ್ಕಂಥ ಡಾಟಾ ಅಂದರೆ 1960 ಮತ್ತು 61. ಸೊ ಹೀಗಾಗಿ ಈ ರೀತಿಯಾದ ಕ್ವಶನ್ ಕೇಳೋ ಚಾನ್ಸ್ ಇದೆ. ಅದಕ್ಕಾಗಿ ಈ ಕ್ವಶನನ್ನು ಫ್ರೇಮ್ ಮಾಡಿದ್ದೇನೆ. ಅಂದರೆ 1960-61ರಲ್ಲಿ ಕರ್ನಾಟಕದ ತಲಾ ಆದಾಯ ಎಷ್ಟಾಗಿತ್ತು ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು 296 ರೂಪೀಸ್. ರೈಟ್, ಆಗಿನ ಕಾಲಕ್ಕೆ ನೀವು ವರ್ಷಕ್ಕೆ 296 ರೂಪಾಯಿ ಅಂದರೆ ಭಾಳ ಆಯಿತು. ಹೀಗಾಗಿ ಆಗ ಕರ್ನಾಟಕದ ತಲಾ ಆದಾಯ ಬಂದು 296 ರೂಪಾಯಿ ಇತ್ತು.
Next, sixth question. In comparison to GSDP, that is state income, and per capita income, what is the rank of Karnataka among all states of India? ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ. GSDP ಅಂದರೆ ರಾಜ್ಯದ ಆದಾಯ ಮತ್ತು ತಲಾ ಆದಾಯಕ್ಕೆ ಹೋಲಿಸಿದರೆ ಭಾರತದ ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕವು ಯಾವ ಶ್ರೇಣಿ ಅಂದರೆ ಯಾವ ರ್ಯಾಂಕ್ನಲ್ಲಿ ಬರುತ್ತದೆ ಅಂತ ಕೇಳಿದ್ದಾರೆ. ಇದರ ಉತ್ತರ ಬಂದು 4th ಪ್ಲೇಸ್. ನೋಡಿ, ಇದನ್ನೊಂದು ಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ, ತಿಳ್ಕೊಳ್ಳಿ. ಈಗ ಇದರಲ್ಲಿ ಬಂದು ಫಸ್ಟ್ ಪ್ಲೇಸಿಗೆ ಬಂದು ಡೆಲ್ಲಿ ಇದೆ, ರೈಟ್. ಈಗ ಕರ್ನಾಟಕದ ಒಟ್ಟು ಆದಾಯ ಬಂದು 19 ಲಕ್ಷ ಕೋಟಿ ಇದೆ. ಅದೇ ಡೆಲ್ಲಿದ ಒಟ್ಟು ಆದಾಯ ಬಂದು 9 ಲಕ್ಷ ಕೋಟಿ ಇದೆ. ಈಗ 9 ಲಕ್ಷ ಕೋಟಿ ಇದ್ದರೂ ಇವರ ತಲಾ ಆದಾಯ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಎಷ್ಟು ಗಳಿಸ್ತಾನೆ ಅಂದರೆ 4 ಲಕ್ಷ ರೂಪಾಯಿ ಚಿಲ್ಲರೆ ಗಳಿಸ್ತಾನೆ, ರೈಟ್. ಆದರೆ ಕರ್ನಾಟಕದ್ದು 19 ಲಕ್ಷ ಕೋಟಿ ಇದ್ದರೂ ಕೂಡ ಇಲ್ಲಿ ತಲಾ ಆದಾಯ ಬಂದು ಕೇವಲ 3,01,000 ಇದೆ. ಇಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೋದು. 19 ಲಕ್ಷ ಕೋಟಿ ಇದ್ದಾಗ ಕೇವಲ 3 ಲಕ್ಷ ಇದೆ, ಇಲ್ಲಿ ಕೇವಲ 9 ಲಕ್ಷ ಕೋಟಿ ಇದ್ದರೂ ಕೂಡ 4 ಲಕ್ಷ ಇದೆ ಆದಾಯ ಅಂದರೆ ತಲಾ ಆದಾಯ. ಸೊ ಹೀಗಾಗಿ ಈ ಶ್ರೇಣಿಯಲ್ಲಿ ಮೊದಲಿಗೆ ಡೆಲ್ಲಿ ಬರುತ್ತೆ, 4ನೇ ರ್ಯಾಂಕ್ ಕರ್ನಾಟಕದಾಗುತ್ತೆ. ನೆಕ್ಸ್ಟ್ 7th ಕ್ವಶನ್. ದ ರಿಪೋರ್ಟ್ ನೇಮ್ಡ್ ಕರ್ನಾಟಕ ಅಟ್ ಗ್ಲಾನ್ಸ್ ಆ್ಯಂಡ್ ಡಿಸ್ಟ್ರಿಕ್ಟ್ ಅಟ್ ಗ್ಲಾನ್ಸ್ ಆರ್ ರಿಲೀಸ್ಡ್ ಬೈ, ಅಂದರೆ ಕರ್ನಾಟಕ ಅಟ್ ಗ್ಲಾನ್ಸ್ ಮತ್ತು ಡಿಸ್ಟ್ರಿಕ್ಟ್ ಅಟ್ ಗ್ಲಾನ್ಸ್ ಎಂಬ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ಇದರ ಉತ್ತರ ಬಂದು ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಕರ್ನಾಟಕದ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಪ್ರತಿ ವರ್ಷಕ್ಕೆ ಡಿಸ್ಟ್ರಿಕ್ಟ್ ಅಟ್ ಗ್ಲಾನ್ಸ್ ಮತ್ತು ಕರ್ನಾಟಕ ಅಟ್ ಗ್ಲಾನ್ಸ್ ಎಂಬ 2 ವರದಿಗಳನ್ನು ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್. ವಿಚ್ ಡಿಸ್ಟ್ರಿಕ್ಟ್ ರ್ಯಾಂಕ್ಸ್ ಅಟ್ ಫಸ್ಟ್ ಪ್ಲೇಸ್ in the contribution of service sector? See, this contribution is nothing but its contribution towards the gross state domestic product. ಅಂದರೆ ಸೇವಾ ಕ್ಷೇತ್ರಕ್ಕೆ ಕೊಡುಗೆ ನೀಡುವಲ್ಲಿ ಯಾವ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ? ಅಂದರೆ ಈಗ ನಮಗೆ GSDPಯಲ್ಲಿ ಸೇವಾ ಕ್ಷೇತ್ರದ ಕೆಲವು ಭಾಗ ಇದೆ ಅಂತ ಗೊತ್ತಾಗಿದೆ. ಎಷ್ಟಿದೆ? 63% ಇದೆ. ಈ 63%ಅಲ್ಲಿ ಟಾಪ್ 1ನೇ ರ್ಯಾಂಕ್ ಯಾವುದಿದೆ ಅಂತ ಕೇಳಿದ್ದಾರೆ. ಇದರ ಉತ್ತರ ಬಂದು ಬೆಂಗಳೂರು ಅರ್ಬನ್, ರೈಟ್. ಇಲ್ಲಿ ನೆನಪಿಟ್ಕೊಳ್ಳಿ, ಅರ್ಬನ್, ಬೆಂಗಳೂರು ಅರ್ಬನ್. 9th ಕ್ವಶನ್. ವಿಚ್ ಡಿಸ್ಟ್ರಿಕ್ಟ್ ರ್ಯಾಂಕ್ಸ್ ಫಸ್ಟ್ ಪ್ಲೇಸ್ ಇನ್ ದಿ ಕಾಂಟ್ರಿಬ್ಯೂಷನ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್? ಅಂದರೆ ಕೈಗಾರಿಕಾ ಕ್ಷೇತ್ರಕ್ಕೆ ಕೊಡುಗೆ ನೀಡುವಲ್ಲಿ ಯಾವ ಜಿಲ್ಲೆ ಮೊದಲನೇ ಸ್ಥಾನ ಹೊಂದಿದೆ? ಈ ಕ್ವಶನ್ನ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಯಾಕಂದರೆ ಈ ರೀತಿ ಕ್ವಶನ್ ಬರ್ತಕ್ಕಂಥ ಚಾನ್ಸ್ ಭಾಳ ಏನಿದೆ. ದ ಆನ್ಸರ್ ಫಾರ್ ದಿಸ್ ಈಸ್ ದಕ್ಷಿಣ ಕನ್ನಡ. ನೆಕ್ಸ್ಟ್ ಕ್ವಶನ್. ವಿಚ್ ಡಿಸ್ಟ್ರಿಕ್ಟ್ ರ್ಯಾಂಕ್ಸ್ ಫಸ್ಟ್ ಪ್ಲೇಸ್ ಇನ್ ದಿ ಕಾಂಟ್ರಿಬ್ಯೂಷನ್ ಆಫ್ ಅಗ್ರಿಕಲ್ಚರಲ್ ಸೆಕ್ಟರ್? ಅಂದರೆ ಕೃಷಿ ಕ್ಷೇತ್ರಕ್ಕೆ ಕೊಡುಗೆ ನೀಡುವಲ್ಲಿ ಯಾವ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ? ಇದರ ಉತ್ತರ ಬಂದು ಕೊಡಗು. 11th ಕ್ವಶನ್. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಈಸ್ ರಿಲೀಸ್ಡ್ ಬೈ, ಅಂದರೆ ಸಗಟು ಬೆಲೆ ಸೂಚ್ಯಾಂಕವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ದ ಆನ್ಸರ್ ಈಸ್ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, ಆ್ಯಂಡ್ ದಿಸ್ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಕಮ್ಸ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಪಾಲಿಸಿ ಆ್ಯಂಡ್ ಪ್ರಮೋಷನ್. This department of policy and promotion, it comes under the Ministry of Commerce and Industry. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಇದ್ದರೂ ನೀವು ಟಿಕ್ ಮಾಡ್ಬೋದು. ಆದರೆ ಅದಕ್ಕೆ 3 ಆಪ್ಷನ್ಗಳನ್ನ ನಿಮಗೆ ಹೇಳಿದ್ದೇನೆ. ಮೊದಲಿಗೆ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, ಇದು ಬಂದು ಡಿಪಾರ್ಟ್ಮೆಂಟ್ ಆಫ್ ಪಾಲಿಸಿ ಆ್ಯಂಡ್ ಪ್ರಮೋಷನಲ್ಲಿರುತ್ತೆ. ಈ ಡಿಪಾರ್ಟ್ಮೆಂಟ್ ಆಫ್ ಪಾಲಿಸಿ ಆ್ಯಂಡ್ ಪ್ರಮೋಷನ್ ಬಂದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ಲಿರುತ್ತೆ. ಇವ್ರೇನು ಮಾಡ್ತಾರೆ? ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಈಸ್ ರಿಲೀಸ್ಡ್ ಆಫ್ಟರ್ ಹೌ ಮಚ್ ಟೈಮ್ ಪೀರಿಯಡ್? ಅಂದರೆ ಸಗಟು ಬೆಲೆ ಸೂಚ್ಯಾಂಕವನ್ನು ಎಷ್ಟು ಸಮಯದ ನಂತರ, ಅಂದರೆ ಪ್ರತಿ 1 ತಿಂಗಳಿಗೆ ಬಿಡ್ತಾರಾ, 2 ತಿಂಗಳಿಗೆ ಬಿಡ್ತಾರಾ, ಅಥವಾ 6 ತಿಂಗಳಿಗೆ ಬಿಡ್ತಾರಾ? ಈ ರೀತಿಯಾದ ಕ್ವಶನ್ ಕೇಳ್ತಾ ಇದ್ದಾರೆ. ಆನ್ಸರ್ ಈಸ್ ಎವ್ರಿ ಮಂತ್, ಅಂದರೆ ಪ್ರತಿ ತಿಂಗಳಿಗೆ ಸಗಟು ಬೆಲೆ ಸೂಚ್ಯಾಂಕವನ್ನು ಬಿಡುಗಡೆ ಮಾಡಲಾಗುತ್ತದೆ. ಮತ್ತೊಂದು ನೆನಪಿಟ್ಕೊಳ್ಳಿ, ಸಗಟು ಬೆಲೆ ಸೂಚ್ಯಾಂಕೆಯಲ್ಲಿ ಸರ್ವಿಸಸ್ ಸೆಕ್ಟರ್ ಇರುವುದಿಲ್ಲ. ಇದನ್ನು ಸಗಟು ಬೆಲೆ ಸೂಚ್ಯಾಂಕ ಮಾಡುವಾಗ ಸೇವಾ ವಲಯವನ್ನು ಕನ್ಸಿಡರ್ ಮಾಡುವುದಿಲ್ಲ. 13th ಕ್ವಶನ್. ವಿಚ್ ಇಂಡೆಕ್ಸ್ ಈಸ್ ಕನ್ಸಿಡರ್ಡ್ ಆಸ್ ಬ್ಯಾರೋಮೀಟರ್ ಆಫ್ ಇನ್ಫ್ಲೇಷನ್? ಅಂದರೆ ಯಾವ ಸೂಚ್ಯಾಂಕವನ್ನು ಹಣದುಬ್ಬರದ ವೇಳೆ ಮಾಪಕ ಎಂದು ಪರಿಗಣಿಸಲಾಗುತ್ತದೆ? ದ ಆನ್ಸರ್ ಫಾರ್ ದಿಸ್ ಈಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. 14th ಕ್ವಶನ್. ಕೈಗಾರಿಕಾ ಕಾರ್ಮಿಕರಿಗಾಗಿ ಕರ್ನಾಟಕ ರಾಜ್ಯ ಗ್ರಾಹಕ ಬೆಲೆ ಸೂಚ್ಯಾಂಕದ ಮೂಲ ವರ್ಷ ಯಾವುದಾಗಿದೆ? ರೈಟ್. ದ ಆನ್ಸರ್ ಫಾರ್ ದಿಸ್ ಈಸ್ 2018. See, what is the base year for Karnataka State Consumer Price Index for the industrial workers? ಸೆಂಟ್ರಲ್ ಬೇರೆ ಬಿಡ್ತಾರೆ, ಸ್ಟೇಟಲ್ಲಿ ಬೇರೆ ಬಿಡ್ತಾರೆ. ನಮ್ಮ ಸ್ಟೇಟ್ನಲ್ಲಿ ಫೆಬ್ರವರಿ 2022 ಆದ ಮೇಲೆ ಇದನ್ನು ಚೇಂಜ್ ಮಾಡಿ 1987-88 ಇತ್ತು ಮೊದಲಿಗೆ, ಅದನ್ನು 2018 ಮಾಡಲಾಗಿದೆ. ಈಗ ನಮ್ಮ ಬೇಸ್ ಇಯರ್ ಬಂದು
ಅಂದರೆ ಮೂಲ ವರ್ಷ ಬಂದು 2018 ಆಗಿದೆ. 15th and last questions of this video. In order to construct the urban retail price index, the data is collected every week from how many urban centers in the state? Every week from how many urban centers in the state? ಅಂದರೆ ನಗರ ಚಿಲ್ಲರೆ ಬೆಲೆ ಸೂಚ್ಯಾಂಕ ದತ್ತಾಂಶವನ್ನು ನಿರ್ಮಾಣಿಸಲು ಪ್ರತಿ ವಾರ ರಾಜ್ಯದ ಎಷ್ಟು ನಗರ ಕೇಂದ್ರಗಳಿಂದ ದತ್ತಾಂಶವನ್ನು ಸಂಗ್ರಹಿಸಲಾಗುತ್ತದೆ. ಈಗ ನೋಡಿ, ಅರ್ಬನ್ ರಿಟೇಲ್ ಪ್ರೈಸ್ ಇಂಡೆಕ್ಸನ್ನು ಅಂದರೆ ಆಯಾಯ ನಗರದ ಒಂದು ಬೆಲೆಯ ಸೂಚ್ಯಾಂಕವನ್ನು ತಿಳಿಸಲಿಕ್ಕೆ ಪ್ರತಿ ವಾರ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಲಾಗುತ್ತೆ. ಕ್ವಶನ್ ಏನು ಕೇಳ್ತಾ ಇದೆ ಅಂದರೆ, ಆ ರೀತಿಯಾದ ಇನ್ಫಾರ್ಮೇಷನನ್ನು ಎಷ್ಟು ಕೇಂದ್ರಗಳಿಂದ ಇವರು ಕಲೆಕ್ಟ್ ಮಾಡ್ತಾರೆ, ರೈಟ್? ದ ಆನ್ಸರ್ ಫಾರ್ ದಿಸ್ ಇಸ್ 31. ಅಂದರೆ 31 ಅಂತ ನಗರ ಕೇಂದ್ರಗಳಿಂದ ಈ ದತ್ತಾಂಶವನ್ನು ಕಲೆಕ್ಟ್ ಮಾಡಲಾಗುತ್ತೆ. ಈ ವಿಡಿಯೋಗಳು ಭಾಳನೇ ಇಂಪಾರ್ಟೆಂಟ್ ಇದೆ. ಸೊ ದಯಮಾಡಿ ನನ್ನ ರಿಕ್ವೆಸ್ಟ್ ಏನಂದರೆ ಎಲ್ಲರೂ ನೋಟ್ಸ್ ಮಾಡ್ಕೊಳ್ಳಿ, ಪದೇ ಪದೇ ರಿವಿಷನ್ ಮಾಡ್ಕೊಳ್ಳಿ, ರೈಟ್? ನಾಳಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಅಪ್ಲೋಡ್ ಮಾಡಲಾಗುವುದು. PDF ಬೇಕಾದಲ್ಲಿ ನೀವು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡ್ಕೋಬೋದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.